ಎಂತ ಇಕ್ಕಟ್ನ ಬಂದ್ ಸಿಕ್ಕನ್ನೆಲ್ಲ ನನ್ನ ದೋಸ್ತು ನೋಡಿದ್ರ ಕೈ ಭಾಷೆ ತಗೊಂಡಾಕತ್ತ. ನನ್ನ ದೋಸ್ತನ್ ತಂಗಿ ನೋಡಿದ್ರ ಮೈ ಮೇಲೆ ಬಿದ್ದು ಬಿದ್ದು ಲವ್ ಮಾಡು ಅಂತ ಕೇಳ್ತಾ. ಎಂತ ಪರಿಸ್ಥಿತಿ ತಂದಿಟ್ಟಪ್ಪ ದೇವ್ರೇ, ಎಂತ ಪರಿಸ್ಥಿತಿ ತಂದಿಟ್ಟಪ್ಪ. ಬರ್ಲಿಲ್ಲಲ್ಲ ದೋಸ್ತ. ಬಾರೋ ದೋಸ್ತ ಕುತ್ಕ. ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿಯಲ್ಲ, ಯಾಕ ಇಲ್ಲಿಗೆ ಫೋನ್ ಹಚ್ಚಿ ಬರಕ್ ಹೇಳಿದಿ? ಇಲ್ಲ, ದೇವಸ್ಥಾನಕ್ಕೆ ಬಂದಿದ್ದೆ, ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಿತ್ತು, ಅದಕ್ಕ ದೇವಸ್ಥಾನದಾಗಾರ ಮಾತಾಡೋಣ ಅಂತ ಹೇಳಿ ಕರೆದೆ. ನನ್ನ ಹತ್ರನ ದೋಸ್ತ? ಹೊಲ್ದಾಗ ಮಾತಾಡಕ್ ಆಗ್ಲಿಲ್ಲ, ಮತ್ ಮನ್ಯಾಗ ತಂಗಿನ ಇದ್ದ, ತಂಗಿ ಮುಂದೆ ಮಾತಾಡೋದ್ ಸರಿ ಅನ್ಸಲ್ಲ, ಅದಕ್ಕ ಇಲ್ಲಿ ಕರೆದೆ. ಯಾಕೆ ಹೇಳ ದೋಸ್ತ? ಏನಿಲ್ಪ, ಮತ್ತ ತಂಗಿಗೆ ಮತ್ತ ವಯಸ್ಸಾತು, ಮತ್ ಮದ್ವಿ ಮಾಡ್ಬೇಕಲ್ಲ ದೋಸ್ತ, ಅದಕ್ಕ ಇಲ್ಲೊಬ್ರು ಗೌಡ್ರು ಅದಾರ, ಒಳ್ಳೆ ಮಂತ್ಯಾಂದರು, ಅದಕ್ಕ ನೋಡಾಕ್ ಬರಾಕತ್ತ ತಂಗಿನ. ಅದಕ್ಕ ಯಾಕ ಈಗ ಇದ್ದಕ್ಕೆಲ್ಲ ದೊಡ್ಡಾಕಿ ಆಗ್ಬಿಟ್ಲು, ಅವಳು ಮದುವೆ ಮಾಡೋದು ಹೆಂಗ ಅಂತೇಳಿ ಭಾಳ ವಿಚಾರ ಬಂದ್ಬಿಟ್ಟತ್ತಲ್ಲ. ಅದಕ್ಕ ಯಾರ ಹತ್ರ ಹೇಳೋದು, ದೋಸ್ತನ ಹತ್ರ ಬಿಟ್ರೆ ಯಾರ ಹತ್ರ ಹೇಳ್ಕ್ಯಾನ, ಅದಕ್ಕ ಹೇಳ್ಕ್ಯಾನ ಅಂತ ಕತೆ. ಯಾಕಲಿ ಭಾಳ ಫೀಲ್ ಆಗಕತ್ತಿಯಲ್ಲ ದೋಸ್ತ? ಯಾಕಿಲ್ಲ ದೋಸ್ತ, ನಮ್ಮ ಜೊತೆಗೆ ಓಡಿ ಬೆಳ್ದಾಕಿ ದೋಸ್ತ ಆಕಿ. ನಿನಗೂ ಅನಿಸ್ತತಿ ಈಟ ಇದ್ಲು ಇಲ್ಲೇ ಆಡ್ ಬೆಳ್ದಾಕಿ ನನ್ನ ಜೊತೆಗೆ. ವಿಚಾರ ಮಾಡ್ಕೊಬೇಡ, ಎರಡು ಮಕ್ಳು ಯಾವತ್ತಿದ್ರು ಮದುವೆ ಮಾಡಿ ಕೊಡೋದಲ್ಲ ದೋಸ್ತ. ಅದಕ್ಕೆ ನಾಳೆಲ್ಲ ಏರ್ಪಾಟ್ ಮಾಡ್ಬೇಕು, ನೀನ ಇದ್ಗ ಮದುವೆ ಮಾಡ್ಬೇಕು. ಮತ್ತೆಲ್ಲ ತಪ್ಸ್ಕೊಂಡ್ಬಿಟ್ಟೆ, ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತೇಳಿ ಎಲ್ಲಿ ತಪ್ಸ್ಕೊಂಡಲ್ಲ ಹೋದಲ್ಲ ಹಂಗಾರ ಮಾತು ಕೊಡೋದು ಹಂಗಾರ, ಎಲ್ಲಿ ಹೋಗಲ್ಲ ನಿತ್ಯ ಮದುವೆ ಮಾಡ್ತಾನೆ ಅಂತೇಳಿ. ದೋಸ್ತ, ನಿನ್ನ ತಂಗಿನ ಅಂತ ದೊಡ್ಡ ಮನೆಗೆ ಕೊಟ್ಟು ಮಾಡೋಣ ಅಂತಂದ ಮನಸ್ಸೈತೆ ಅಂದ್ಮೇಲೆ ನಾ ಯಾಕೆ ವಿಚಾರ ಮಾಡ್ಲಿ ದೋಸ್ತ? ನೀ ಹೇಳ್ದಂಗ ಆಗ್ಲಿ ದೋಸ್ತ, ಮುಂದೆ ನಿಂತು ಮದುವೆ ಮಾಡೋಣ ದೋಸ್ತ. ಮಾಡೋಣ, ಇರಾಕೊಬ್ಬ ತಂಗಿ ದೋಸ್ತ, ಆಸ್ತಿ ಐತಿ, ಅಂತಸ್ತಿ ಐತಿ, ಎಲ್ಲ ಐತಿ. ಅಕ್ಕಿಗೆ ಒಂದು 10 ಎಕರೆ ಬರ್ದವಿ, ಎಲ್ಲ ಐತಿ. 20 ಎಕರೆ ಹಾಕಿ 10 ಎಕರೆ ಇಟ್ಕೊಂಡೆ. ಒಳ್ಳೆ ಮಂತ್ಯಾಂದರು, ಗೌಡ್ರು ಮಂತ್ಯಾಂದರು ನಾಳೆ ಬರಾಕತ್ತಾರ. ಇದಕ್ಕೆಲ್ಲ ನಿತ್ಗ ಮದುವೆ ಮಾಡ್ಬೇಕು. ಏನೋ ಒಂದು ಸಮಸ್ಯೆ ಬಂದ್ರೆ ಎದುರಾದ್ರೂ ಎಲ್ಲ ನೀನು ಅದಕ್ಕೆ ನನ್ನ ಹತ್ರ ಭಾಷೆ ಕೊಡು, ಎಲ್ಲಿ ಹೋಗಲ್ಲ ನಿತ್ಗ ಮದುವೆ ಮಾಡ್ತಾನೆ ಅಂತೇಳಿ. ತಂಗಿ ಒಪ್ಸೋ ಜವಾಬ್ದಾರಿ ನಿಂದು, ಆಕೆ ಒಪ್ಪಾಕೋಲ್ಲ ಮದುವೆಗೆ. ಇಷ್ಟು ಲಗು ಬ್ಯಾಡ ಅನ್ನಕತ್ತ. ಯಾಕೆ ದೋಸ್ತ? ಎಲ್ಲಿ ಬೇಜಾರು ಮಾಡ್ಕೊಬೇಡ. ಯಾಕೆ ಇಲ್ಲ ದೋಸ್ತ, ಮದುವೆ ಮಾಡೋಣ. ನಡಿ ಬಿಡು, ಕೈ ಬರ್ತಾ ನಡಿ. ಬಾ. ಮನೆ ಕಡೆ ಬಾ, ಸ್ವಲ್ಪ ಕೆಲಸ ಐತೆ. ನನ್ನ ದೋಸ್ತ ಅವ್ರ ಮನೆ ಬರಕ್ಕೆ ಹೇಳ್ಯಾನ. ಅವ್ನಿಗೇನು ತಪ್ಪು ಕಂಡು ಬಂದತೆ ಏನ, ಮನೆ ಕರ್ದಾನಂದಾಗ ಹೋಗಾನ.
ಏನು ಹೇಳ್ತಾನ ಕೇಳೋಣ. ನನ್ನ ದೋಸ್ತನ ತಂಗಿ ಚೆಂದಾಗಿರ್ಬೇಕು. ಅದ್ರ ಸಲುವಾಗಿ ಮಾತಾಡಿಸಿ ದೂರ ಎಲ್ಲರ ಹೋಗಿ ಜೀವನ ಮಾಡೋಣ. ಮನೆಗೆ ಹೋಗೋಣ ಈಗ. ನನ್ನ ದೋಸ್ತ ನನ್ನ ತಂಗಿ ಇಬ್ರು ಇಷ್ಟಪಟ್ಟದ್ದು ಭಾಳ ಮುಚ್ಚಿಟ್ಬಿಟ್ರು, ತಪ್ಪು ಮಾಡಿಬಿಟ್ರು. ಜನರಿ ಊರಾಗ ಗೊತ್ತಾಗಲಿ ಮುಂಚೆ ನನ್ನ ಹುಡುಗಿ ನನ್ನ ಅಟ್ಲು ಮ್ಯಾಗ ಕರ್ಕೊಂಡು ಹೇಳಿದ್ಲಲ್ಲ, ಅದಕ್ಕೊಂದು ಮೆಚ್ಬೇಕು. ಇರಲಿ, ಇವರಿಬ್ಬರನ್ನ ಮನೆಗೆ ಬರಕ್ಕೆ ಹೇಳೇನಿ, ವಿಚಾರ ಮಾಡೋಣ, ಮನೆಗೆ ಬರಲಿ. ಎಲ್ಲಿ ಹೊಂಟಿ ದೋಸ್ತ? ಬಾಯಲ್ಲಿ ಸ್ವಲ್ಪ ಕೆಲಸ ಐತೆ. ಬಾರ ದೋಸ್ತ ಬಾ. ತಾಯಿ ಸೇರ್ತಾ ತಂಗಿ ಇಲ್ಲಿ ಹ್ಞೂ ಅಣ್ಣ ತರ್ತೀನಿ. ಇರ್ಲಿ ಬಿಡು ದೋಸ್ತ. ಬಾರು ಕುತ್ಕ ತಾರ್ವಲ್ಲಿ. ಯಾಕೋ ಅಲ್ಲಿ ಕುತ್ಕಂದಿ ತಂಗಿ? ಬಾ ಇಲ್ಲಿ ಬಾ, ಬಾ ಇಲ್ಲೇ. ಬಾರಮ್ಮ ಇಲ್ಲೇ. ಏನಮ್ಮ? ಹಾಂ ಅಲ್ಲೋ ದೋಸ್ತ, ಒಂದು ಮಾತು ಮುಚ್ಚಿ ಹಾಕಿಟ್ಟಿಲ್ಲ ನನ್ನ ಹತ್ರ. ಏನಮ್ಮ ನಿನಗೂ ಬುದ್ಧಿ ಇಲ್ಲ ಹೇಳಕ್ಕ? ಅಲ್ಲೇ ಇರ್ತಿದ್ದೀನ, ಅಲ್ಲೇ ಇರ್ತವೆ, ಒಟ್ಟಿಗೆ ಇರ್ತವೆ. ಹಾಂ, ಇವಳು ಬಂದು ಹೇಳಿದ ಮೇಲೆ ಗೊತ್ತಾಗ್ಬೇಕ? ಬೆಳಗಿಂದ ಸಂಜೆ ಮಠ ಅವ್ನು ನನ್ನ ಜೊತೆಗೆ ಕೆಲಸ ಮಾಡ್ತಾನ. ದೋಸ್ತ ಆಗಿ ಅವ್ನು ಹೇಳಕ್ಕೆ ಅಂಜಿಕೆ ಮೋಸ ಮಾಡ್ಬಾರ್ದು ನನ್ನ ದೋಸ್ತಗಂತ ಅವಕ. ಯಾಕೆ ದೋಸ್ತ ಅಷ್ಟು ಇದು ಆಗ್ಬಿಟ್ಟ? ಏನು ಕಡಿಮೆ ಆಗೈತಿಲ್ಲ ದೋಸ್ತ ನಿಂಗೆ? ನಿನ್ನಂತವನಿಗೆ ನನ್ನ ತಂಗಿ ಕೊಡಲಿಲ್ಲ ಅಂದ್ರೆ ಯಾರಿಗೆ ಕೊಡ್ಲು ದೋಸ್ತ? ಈಗ ಯಾವತ್ತಿದ್ರು ನಿನ್ನ ಸ್ವಂತಲೇ ದೋಸ್ತ. ದೋಸ್ತ, ನನ್ನ ನಿನ್ನ ದೋಸ್ತಿ ಒಳಗೆ ಈ ಪ್ರೀತಿ ಅನ್ನೋದು ಬರಬಾರ್ದು ಅಂತಂದು, ನಮ್ಮಿಬ್ಬರನ್ನ ಯಾವತ್ತಿಗೂ ಯಾವ ಪ್ರೀತಿ ಬಂದು ನಮ್ಮನ್ನು ದೂರ ಮಾಡಬಾರ್ದು ಅಂತಂದು ನಾನು ಪ್ರೀತಿ ಮಾಡಲಿಲ್ಲ ದೋಸ್ತ. ಅದ್ರ ಸಲುವಾಗಿ ನಾನು ಯಾವ್ದು ಮೋಸ ದೋಸ್ತ? ನೀ ನನಗೆಲ್ಲಿ ಮೋಸ ಮಾಡಿದಿ? ಪ್ರೀತಿ ಮಾಡಿದಿ, ಮೋಸ ಅನ್ನಕ್ಕೆ ಏನೈತೆ ಅದ್ರಾಗ? ಮುಚ್ಚಿಟ್ಟದ್ದ ಮೋಸ ದೋಸ್ತ ನೀನು ಮಾಡಿದ್ದು. ಇಲ್ಲ ದೋಸ್ತ, ನೀ ತಿಳ್ಕೊಂಡು ತಪ್ಪೈತಿ. ಇದನ್ನ ನಾವು ಒಪ್ಪೋದಿಲ್ಲ. ಯಾಕಂದ್ರ ನನ್ನ ನಿನ್ನ ದೋಸ್ತಿ ಒಳಗೆ ಈ ವ್ಯವಹಾರನ ಬರಬಾರ್ದು ದೋಸ್ತ. ಅದ್ರ ಸಲುವಾಗಿ ಬ್ಯಾಡ ಅಂತಂದು ಸುಮ್ಮನೆ ಆಗ್ಬಿಟ್ಟೆ ದೋಸ್ತ. ನೀನು ಅಂತಸ್ತು ಆಳು ಇದನ್ನ ನೋಡಾಕತ್ತಿದಿ, ದೋಸ್ತಿ ಒಳಗೆ ಇವೆಲ್ಲ ಬರಲ್ಲ. ನಾನಾಗೆ ನಿನ್ನ ತಂಗಿ ಕೊಡಾಕತ್ತ, ನನ್ನ ತಂಗಿ ನೀ ಯಾಕೆ ವಿಚಾರ ಮಾಡಕತ್ತಿದ್ದಿ? ಅವಳು ನಿನ್ನ ಮನಸಾರ ಪ್ರೀತಿ ಮಾಡ್ಯಾಳ, ನೀನು ನನ್ನಾಗ ಇದು ದೋಸ್ತಿನ ದೂರ ಮಾಡ್ಬೇಕಂದು ಇದು ಮಾಡ್ತೀಯಲ್ಲ. ಒಂದಾಗಿ ಇಲ್ಲೇ ಬಾಳಣ, ಅದಕ್ಕೇನೈತಿ? ಬೇಕಾದಷ್ಟು ಆಸ್ತಿ ಐತಿ, ಮನೆ ಐತಿ, ಯಾಕೆ ವಿಚಾರ ಮಾಡಕತ್ತಿ? ಅವಳಿಗೆ ಬೇಕಾದಷ್ಟು ಐತಿ, ಅವಳು ಕೈ ಹಿಡಿ ದೋಸ್ತ. ದೋಸ್ತ ಹೇಳಕತ್ತ ಸರ್, ಹೇಳ, ಕೈ ಕೊಡು, ಗೆಳೆತನಕ್ಕೆ ಕೈ ಕೊಡು. ಆಸ್ತಿ ಅಂತಸ್ತಿಗೆಲ್ಲ ನೋಡಿ ದೋಸ್ತಿ ಮಾಡಿದವ, ಪ್ರೀತಿಗೆ ದೋಸ್ತಿ ಮಾಡ. ನನ್ನ ತಂಗಿಯನ್ನ ಕೈ ಬಿಡಬೇಡ, ತಗೋ ಮದುವಾಗ ನಾನು ಅದ. ದೋಸ್ತ ಹೇಳಪ್ಪ ನೀನ ಎಷ್ಟು ಹೇಳಾಕತ್ತಿ ಅಂದ್ರ ಆತ ದೋಸ್ತ. ಮತ್ತೇನ್ ಮಾಡೋದೈತಿ? ದೋಸ್ತಿಗೆ ಕಟ್ಟು ಬಿದ್ದಾರ ಮದುವೆ ಆಕನಿ. ಆದ್ರೆ ನಂದು ಒಂದು ಕಂಡೀಷನ್ ಆಯ್ತು. ಮತ್ತೇನ್ ತೆಗದಲ್ಲಿ ಮರ್ಯ? ನಾವು ಮದುವೆ ಆಗ್ಬೇಕಂದ್ರ ಅದ ಅಂದ್ರದೊಳಗ ನಮ್ಮ ತಂಗಿದು ನಿಂದು ಮದುವೆ ಆಗ್ಬೇಕು. ಆತ್ ತಗೋರ ದೋಸ್ತ, ಅದಕ್ಕೇನೈತಿ? ಕೈ ಹಾಕ್ರಿ, ಕೈ ಇದಕ್ಕೆ ಹಾಕ್ರಿ, ಹಾಕು. ಮತ್ತೆ ನೋಡ್ರಿ ಬಾರ ದೋಸ್ತ.
ಗೋವಿಂದ ಗೋವಿಂದ ಇವರೆಲ್ಲ ಸಟ್ ಮಾಡ್ಕೊಂಡ್ರು ನನಗೇನು ಇಲ್ದಂಗ ಆತನಪ್ಪ. ಅಯ್ಯೋ ಶಿವನೇ.